ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪಾತ್ಮರು ಯಾರು ಎಂದು ನಿಮಗೆ ಗೊತ್ತೇ? ಅದು ಪುರುಷರ ಅಥವಾ ಮಹಿಳೆಯರ? ನಮ್ಮ ಪುರಾಣದಲ್ಲಿ ಇದರ ಬಗ್ಗೆ ಒಂದು ಕತೆ ಇದೆ. ಅದೇನು ಅಂತ ತಿಳಿದುಕೊಳ್ಳಬೇಕೆಂಬ ಆಸಕ್ತಿ ಇದೆಯಾ? ಹಾಗಿದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದ ಕೊನೆಯಲ್ಲಿ ನಿಜವಾದ ಪಾಪಾತ್ಮರು ಯಾರು ಎಂದು ನಿಮಗೆ ಗೊತ್ತಾಗುತ್ತದೆ. ಒಂದು ಪ್ರದೇಶದಲ್ಲಿ ಒಂದು ಹೆಣ್ಣು ನಾಯಿ, ಒಂದು ಗಂಡು ನಾಯಿ ಸೇರಿ ವಾಸ ಮಾಡುತ್ತಿದ್ದವು. ಅವು ಒಬ್ಬರ ಮೇಲೆ ಒಬ್ಬರಿಗೆ ತುಂಬಾ ಪ್ರೀತಿಯನ್ನು ಹೊಂದಿದ್ದವು. ಒಂದು ದಿನ ಅವೆರಡರ ಮಧ್ಯೆ ಜಗಳ ಬಂತು. ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪಾತ್ಮರು ಎಂದರೆ ಹೆಣ್ಣು ಮಕ್ಕಳೇ ಎಂದು ಆ ಗಂಡು ನಾಯಿ ಹೇಳುತ್ತದೆ. ಇಲ್ಲ, ಅತಿ ದೊಡ್ಡ ಪಾಪಾತ್ಮರು ಗಂಡು ಮಕ್ಕಳೇ ಎಂದು ಆ ಹೆಣ್ಣು ನಾಯಿ ಬದಲಾಯಿಸುತ್ತದೆ. ಇದರ ಬಗ್ಗೆ ಅವೆರಡರ ಮಧ್ಯೆ ಜಗಳ ತುಂಬಾ ದೂರ ಹೋಗುತ್ತದೆ. ಇದರ ಪರಿಹಾರಕ್ಕಾಗಿ ಅವೆರಡು ನಾಯಿಗಳು ಕೂಡ ಶ್ರೀಕೃಷ್ಣನ ಬಳಿಗೆ ಹೋಗುತ್ತವೆ. ಅವರ ಸಮಸ್ಯೆಯನ್ನ ಶ್ರೀಕೃಷ್ಣನ ಬಳಿ ಹೇಳಿಕೊಡುತ್ತಾರೆ. ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪಾತ್ಮರು ಹೆಣ್ಣು ಮಕ್ಕಳೇ ಎಂದು ಗಂಡು ನಾಯಿ, ಇಲ್ಲ ಇಲ್ಲ ಗಂಡು ಮಕ್ಕಳೇ ಎಂದು ಹೆಣ್ಣು ನಾಯಿ ಶ್ರೀಕೃಷ್ಣನ ಬಳಿ ಹೇಳುತ್ತವೆ. ಆಗ ಶ್ರೀಕೃಷ್ಣನು ಕಿರುನಗೆಯನ್ನ ಬೀರುತ್ತಾ ಮೊದಲಿಗೆ ಗಂಡು ನಾಯಿಯನ್ನ ಕೇಳುತ್ತಾರೆ. ಹೆಣ್ಣು ಮಕ್ಕಳು ಈ ಪ್ರಪಂಚದಲ್ಲಿಯ ಪಾಪಾತ್ಮರು ಎಂದು ನೀನು ಹೀಗೆ ಹೇಳುತ್ತೀಯಾ? ನನಗೆ ವಿವರಿಸು ಎಂದು ಕೇಳುತ್ತಾರೆ. ಆಗ ಹೆಣ್ಣು ನಾಯಿ ಶುರು ಮಾಡಿ, ಸ್ವಾಮಿ, ಇದರ ಬಗ್ಗೆ ನಾನು ಒಂದು ಕಥೆಯನ್ನ ಹೇಳುತ್ತೇನೆ. ಅದನ್ನ ಕೇಳಿದರೆ ಹೆಣ್ಣು ಮಕ್ಕಳು ಎಂತಹ ಪಾಪಾತ್ಮರು ಎಂದು ನಿಮಗೆ ಅರ್ಥವಾಗುತ್ತದೆ ಎಂದು ಹೇಳಿ ಕಥೆಯನ್ನ ಶುರು ಮಾಡುತ್ತದೆ. ಒಂದು ರಾಜ್ಯದಲ್ಲಿ ಉಗ್ರಸಿ ಎಂಬ ಮಹಾರಾಜನು ಇದ್ದನು. ಆತನಿಗೆ 4 ಮಂದಿ ಗಂಡು ಮಕ್ಕಳು. ಅವರು ತುಂಬಾ ಧೈರ್ಯವಂತರು ಮತ್ತು ಶಕ್ತಿವಂತರು ಕೂಡ. ಅದರಲ್ಲಿ ದೊಡ್ಡ ಮಗನಾದ ಭೀಮಸೇನನು ಶಕ್ತಿವಂತನು ಮಾತ್ರವಲ್ಲ, ತುಂಬಾ ಅಂದಗಾರನು ಕೂಡ. ಆತನ ಹೆಂಡತಿ ಸುಪ್ರಭಾ ಕೂಡ ತುಂಬಾ ಅಂದವಾಗಿದ್ದಳು. ಆಕೆಯನ್ನು ಮೀರಿಸುವಂತ ಅಂದಗಾತಿ ಬೇರೊಬ್ಬಳು ಇಲ್ಲ ಎಂದು ಹೇಳುವುದಕ್ಕೆ ಅನುಮಾನವೇ ಬೇಡ. ಒಂದು ದಿನ ಯಾವುದೋ ವಿವಾದ ಕಾರಣದಿಂದ ಉಗ್ರಸೇನನು ಮಗ ಭೀಮಸೇನನನ್ನ ರಾಜ್ಯದಿಂದ ಬಹಿಷ್ಕಾರ ಮಾಡಿ ಎಂದು ಆದೇಶ ಮಾಡುತ್ತಾರೆ. ಈ ಮಾತನ್ನು ಕೇಳಿದ ಎಲ್ಲರೂ ಕೂಡ ಆಂದೋಲನಕ್ಕೆ ಗುರಿಯಾಗುತ್ತಾರೆ. ಆಗ ಭೀಮಸೇನನು ರಾಜಭವನಕ್ಕೆ ಹೋಗಿ ದುಃಖ ಪಡುತ್ತಿದ್ದಾನೆ. ಆತನನ್ನು ನೋಡಿದ ಸುಪ್ರಜಾ, ಏನಾಯ್ತು ರಾಜ, ನೀವು ತುಂಬಾ ದುಃಖದಲ್ಲಿದ್ದೀರಾ? ಯುವರಾಜರಾಗಿರುವ ನಿಮಗೆ ಆ ದುಃಖ ಬರಲು ಕಾರಣವೇನು ಎಂದು ಕೇಳುತ್ತಾರೆ. ಆಗ ಭೀಮಸೇನ್ ನಡೆದೆಲ್ಲವನ್ನು ಕೂಡ ತನ್ನ ಹೆಂಡತಿಯ ಬಳಿ ಹೇಳುತ್ತಾನೆ. ಅದನ್ನು ಕೇಳಿದ ಸುಪ್ರಭಾ ತಕ್ಷಣ ಕಣ್ಣು ತಿರುಗಿ ಬಿದ್ದು ಹೋಗುತ್ತಾರೆ. ಸ್ವಲ್ಪ ಸಮಯದ ನಂತರ ಎಚ್ಚರಗೊಂಡ ಸುಪ್ರಭಾ, ಪ್ರಭು, ನನ್ನನ್ನ ಬಿಟ್ಟು ಹೋಗಬೇಡಿ. ನೀವು ಎಲ್ಲಿಗೆ ಹೋದರೂ ನಿಮ್ಮ ಜೊತೆನೆ ನಾನು ಬರುತ್ತೇನೆ ಎಂದು ಹೇಳುತ್ತಾಳೆ. ಆಗ ಯುವರಾಜ ಭೀಮಸೇನನು, ನೀನು ಹೀಗೆ ಬರುತ್ತೀಯಾ? ನಾನು ಹೋಗೋ ಸ್ಥಳಗಳಲ್ಲಿ ಎಷ್ಟೋ ಸಮಸ್ಯೆಗಳಿರುತ್ತವೆ. ಅಂತಃಪುರದಲ್ಲಿ ಇರುವ ಅಭ್ಯಾಸ ಮಾಡಿಕೊಂಡಿರುವ ನೀವು ನನ್ನ ಜೊತೆ ಬಂದ್ರೆ ಎಷ್ಟೋ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ ಎಂದು ಹೇಳುತ್ತಾರೆ. ಆಗ ಆಕೆ, ನೀವಿಲ್ಲದ ರಾಜಭವನದಲ್ಲಿ ನಿಮ್ಮನ್ನು ಬಿಟ್ಟು ಇರಲಾರೆ. ನನ್ನನ್ನು ಕೂಡ ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಎಂದು ಹೇಳಿದ್ದರಿಂದ ಇನ್ನು ಏನು ಮಾಡಲಾಗದೆ ಆಕೆಯನ್ನು ಕೂಡ ತನ್ನ ಜೊತೆ ಕರೆದುಕೊಂಡು ಹೊರಡುತ್ತಾರೆ. ನಂತರ ಅವರು ಒಂದು ದಟ್ಟವಾದ ಅಡವಿಯನ್ನು ಸೇರಿಕೊಳ್ಳುತ್ತಾರೆ. ಅಲ್ಲಿ ಒಂದು ಸುಂದರವಾದ ಪ್ರದೇಶದಲ್ಲಿ ಒಂದು ಮನೆಯನ್ನು ನಿರ್ಮಿಸಿಕೊಂಡು ಅದರಲ್ಲಿ ತುಂಬಾ ಅನ್ಯೂನ್ಯವಾಗಿ ವಾಸ ಮಾಡುತ್ತಾರೆ. ಒಂದು ದಿನ ಸುಪ್ರಭಗೆ ಹಾವು ಕಚ್ಚುತ್ತದೆ. ಆಕೆ ಸತ್ತು ಹೋಗುತ್ತಾಳೆ. ಇದರಿಂದ ಭೀಮಸೇನನು ತುಂಬಾ ದುಃಖದಲ್ಲಿ ಮುಳುಗಿ ಹೋಗುತ್ತಾನೆ. ನೀನಿಲ್ಲದೆ ನಾನು ಬದುಕುವುದಿಲ್ಲ ಎಂದು ಆಕೆಗೆ ಚಿತೆಯನ್ನು ಸಿದ್ಧ ಮಾಡಿ ಆ ಚಿತೆಯಲ್ಲಿ ನಾನು ಕೂಡ ಸುಟ್ಟು ಹೋಗುತ್ತೇನೆ ಎಂದು ನಿರ್ಧಾರ ಮಾಡಿ ಚಿತೆಗೋಸ್ಕರ ಕಟ್ಟಿಗೆಯನ್ನು ಸಿದ್ಧಪಡಿಸುತ್ತಿದ್ದಾನೆ. ಅದೇ ಸಮಯದಲ್ಲಿ ಆಕಾಶದಿಂದ ಒಬ್ಬ ದೇವದೂತನು ಪ್ರತ್ಯಕ್ಷರಾಗುತ್ತಾರೆ. ನೀವೇಕೆ ಅಳುತ್ತಿದ್ದೀರಾ ಎಂದು ಭೀಮಸೇನನ್ನ ಕೇಳುತ್ತಾರೆ. ನನ್ನ ಹೆಂಡತಿ ಹಾವು ಕಚ್ಚಿ ಸತ್ತು ಹೋಗಿದ್ದಾಳೆಂದು, ಅವಳಿಲ್ಲದೆ ನಾನು ಬದುಕುವುದಿಲ್ಲ. ಆ ಚಿತೆಯಲ್ಲಿ ಬಿದ್ದು ನಾನು ಕೂಡ ಸತ್ತು ಹೋಗುತ್ತೇನೆಂದು ಭೀಮಸೇನನು ದೇವದೂತನ ಬಳಿ ಹೇಳುತ್ತಾನೆ. ಆಗ ದೇವದೂತನು ನಗುತ್ತಾ, ಹೇ ಹುಚ್ಚ, ಈ ಭೂಮಿಯ ಮೇಲೆ ಹುಟ್ಟು ಸಾವು ಎನ್ನುವುದು ಸರ್ವೇ ಸಾಮಾನ್ಯ. ಹುಟ್ಟುವಾಗ ನಮ್ಮ ಜೊತೆ ಯಾರು ಕೂಡ ಬರುವುದಿಲ್ಲ, ಸಾವಿನೊಂದಿಗೂ ಕೂಡ ನಮ್ಮ ಜೊತೆ ಯಾರು ಬರುವುದಿಲ್ಲ. ಇಂತಹ ನಿರಾರ್ಥಕ ವಿಷಯಗಳ ಬಗ್ಗೆ ದುಃಖ ಪಡಬೇಡ. ನೀನು ಬದುಕಿದ್ದರೆ ತುಂಬಾ ಮಂದಿ ಯುವರಾಣಿಗಳು ಸಿಗುತ್ತಾರೆ ಎಂದು ಹೇಳುತ್ತಾರೆ. ತುಂಬಾ ಮಂದಿ ಯುವರಾಣಿಗಳು ಇದ್ದರೂ ಕೂಡ ಇಂತಹ ನನ್ನ ಹೆಂಡತಿ ಯಾವ ಜನ್ಮದಲ್ಲೂ ಕೂಡ ನನಗೆ ಸಿಗುವುದಿಲ್ಲ ಎಂದು ಭೀಮಸೇನನು ಹೇಳುತ್ತಾನೆ. ಆಗ ದೇವದೂತನು, ನಿನ್ನ ಹೆಂಡತಿಯನ್ನ ಬದುಕಿಸಬೇಕೆಂದರೆ ಒಂದೇ ಒಂದು ಮಾರ್ಗವಿದೆ. ಈಗಾಗಲೇ ನಿನ್ನ ಹೆಂಡತಿ 30 ವರ್ಷಗಳ ಕಾಲ ಜೀವಿಸಿದ್ದಾಳೆ. ಹಾಗೆ ನಿನ್ನ ಪೂರ್ತಿ ವಯಸ್ಸು 80 ವರ್ಷಗಳು. ಈಗಾಗಲೇ 40 ವರ್ಷಗಳು ಜೀವಿಸಿದ್ದೀಯಾ. ಇನ್ನು ನಿನ್ನ ಜೀವಿತಾವಧಿ 40 ವರ್ಷ ಉಳಿದಿದೆ. ಅದರಲ್ಲಿ ಅರ್ಧ ಜೀವನವನ್ನ ನಿನ್ನ ಹೆಂಡತಿಗೆ ಕೊಟ್ಟರೆ ಆಕೆ ಬದುಕುತ್ತಾಳೆ. ಆಗ ಇಬ್ಬರು ಕೂಡ ಸಮವಾದ ಜೀವನವನ್ನ ಕಳೆಯಬಹುದೆಂದು ಹೇಳುತ್ತಾರೆ. ಆಗ ಭೀಮಸೇನನು, ಸರಿ, ಹಾಗೆ ಮಾಡೋಣ ಎನ್ನುತ್ತಾರೆ. ದೇವದೂತ ಸುಪ್ರಭ ಮೇಲೆ ಹಾಕುವಂತೇಳಿ ನೀರನ್ನ ಕೊಡುತ್ತಾರೆ. ಹಾಕುವ ಮೊದಲು ನೆನಪಿಟ್ಟುಕೋ, ನಿನ್ನ ಜೀವನದ ಅರ್ಧ ಭಾಗವನ್ನ ಆಕೆಗೆ ಕೊಡುತ್ತಿದ್ದೀಯಾ. ನಿನಗೆ ಎಂದಿಗಾದರೂ ಆಕೆಯ ಅಗತ್ಯವಿಲ್ಲ ಎಂದು ಅನಿಸಿದಾಗ ಮತ್ತೆ ನೀನು ಮರಳಿ ಪಡೆದುಕೊಳ್ಳಬಹುದು. ಆಗ ಆಕೆ
ಆಕೆ ಮರಣ ಹೊಂದುತ್ತಾಳೆ. ಆದ್ರೆ ಈ ವಿಷಯವನ್ನು ಮಾತ್ರ ದಯವಿಟ್ಟು ಆಕೆಗೆ ಹೇಳಬೇಡ, ಇದು ಎಂದಿಗಾದರೂ ನಿನಗೆ ಅಗತ್ಯಕ್ಕೆ ಬರಬಹುದು ಎಂದು ಹೇಳಿ ಮಾಯವಾಗುತ್ತಾರೆ. ಆ ನೀರನ್ನ ಸುಪ್ರಭಾ ಮೇಲೆ ಚೆಲ್ಲಿದಾಗ ಆಕೆ ತಕ್ಷಣ ಎಚ್ಚರಗೊಳ್ಳುತ್ತಾಳೆ. ನೀನು ತುಂಬಾ ಗಾಢವಾದ ನಿದ್ರೆಯಲ್ಲಿದ್ದೆ, ಅದಕ್ಕೋಸ್ಕರ ನಿನ್ನ ಏಳಿಸಲಿಲ್ಲ ಎಂದು ಭೀಮಸೇನನು ಅವಳ ಬಳಿ ಹೇಳುತ್ತಾನೆ. ಅವಳಿಗೆ ಹಾವು ಕಚ್ಚಿತ್ತು, ಅದರಿಂದ ನೀನು ಸತ್ತು ಹೋಗಿದ್ದೆ ಎಂಬ ವಿಷಯವನ್ನ ಭೀಮಸೇನನು ಮುಚ್ಚಿಡುತ್ತಾನೆ. ನಂತರ ಅಲ್ಲಿಂದ ಹೊರಟು ನಡೆದುಕೊಂಡು ಹೋಗುತ್ತಿದ್ದಾರೆ. ತುಂಬಾ ದೂರ ನಡೆದ ನಂತರ ದಣಿದಿದ್ದ ಅವರಿಗೆ ಒಂದು ಋಷಿಯ ಆಶ್ರಮ ಕಾಣಿಸುತ್ತದೆ. ಸ್ವಲ್ಪ ಸಮಯ ಇಲ್ಲಿದ್ದು ವಿಶ್ರಾಂತಿಯನ್ನು ತೆಗೆದುಕೊಳ್ಳೋಣ ಎಂದು ತಪಸ್ಸು ಮಾಡುತ್ತಿರುವ ಋಷಿಯ ಪಕ್ಕ ಕುಳಿತುಕೊಳ್ಳುತ್ತಾರೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಭೀಮಸೇನನಿಗೆ ಒಂದು ಬಾವಿ ಕಾಣಿಸುತ್ತದೆ. ರಾಣಿ, ನನಗೆ ದಾಹವಾಗಿದೆ, ನಾನು ಹೋಗಿ ಆ ಬಾವಿಯಲ್ಲಿ ನೀರು ಕುಡಿದು ಬರುತ್ತೇನೆ, ನಿನಗೂ ಕೂಡ ತೆಗೆದುಕೊಂಡು ಬರಬೇಕಾ ಎಂದು ಸುಪ್ರಭನ ಕೇಳುತ್ತಾನೆ. ನನಗೆ ಬೇಡ, ನೀವೇ ಕುಡಿದು ಬನ್ನಿ ಎಂದು ಸುಪ್ರಭ ಹೇಳುತ್ತಾಳೆ. ಭೀಮಸೇನನು ನೀರನ್ನು ಕುಡಿಯುವುದಕ್ಕೆ ಆ ಬಾವಿಯ ಬಳಿ ಹೋಗುತ್ತಾನೆ. ಅದೇ ಸಮಯದಲ್ಲಿ ಅಲ್ಲಿ ತಪಸ್ಸು ಮಾಡುತ್ತಿರುವ ಋಷಿಯನ್ನ ನೋಡಿ ಸುಪ್ರಭ ಮೈಮರೆತು ಹೋಗುತ್ತಾಳೆ. ಆತ ಸುಪ್ರಭಗೆ ತುಂಬಾ ಇಷ್ಟವಾಗಿದ್ದರಿಂದ, ಸ್ವಾಮಿ, ನೀವು ನನಗೆ ತುಂಬಾ ಇಷ್ಟವಾಗಿದ್ದೀರಾ, ನನ್ನನ್ನು ನಿಮ್ಮ ಬಳಿ ಇರುವುದಕ್ಕೆ ಬಿಡಿ ಎಂದು ಸುಪ್ರಭ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳುತ್ತಾಳೆ. ಆಗ ಆ ಋಷಿ, ನಿನ್ನ ಗಂಡ ನಿನ್ನ ಜೊತೆಯಲ್ಲೇ ಇದ್ದಾನೆ, ನಿನ್ನನ್ನು ನನ್ನ ಬಳಿ ಇರಿಸಿಕೊಳ್ಳಲಾರೆ ಎಂದು ಹೇಳುತ್ತಾರೆ. ನಾನು ನಿಮ್ಮ ಬಳಿ ಇರಬೇಕೆಂದರೆ ಏನು ಮಾಡಬೇಕೆಂದು ಹೇಳಿ ಎಂದು ಸುಪ್ರಭ ಕೇಳುತ್ತಾಳೆ. ನೀರನ್ನು ಕುಡಿಯುವುದಕ್ಕೆ ಹೋಗಿರುವ ನಿನ್ನ ಗಂಡನನ್ನು ಅದೇ ಬಾವಿಗೆ ತಳ್ಳಿ ಕೊಂದು ಬಿಡು ಎಂದು ಹೇಳುತ್ತಾರೆ. ಆಗ ಸುಪ್ರಭಾ ಭೀಮಸೇನನ್ನ ಆ ಬಾವಿಯಲ್ಲಿ ನೂಕುತ್ತಾಳೆ. ಆಗ ಭೀಮಸೇನನು ಬಾವಿಯಲ್ಲಿ ನೇತಾಡುತ್ತಿರುವ ಒಂದು ಬಳ್ಳಿಯನ್ನು ಹಿಡಿದುಕೊಂಡು ಅಲ್ಲಿಯೇ ನೇತಾಡುತ್ತಾ, ನಾನು ಆಕೆಗೆ ತೋರಿಸಿರುವ ಪ್ರೀತಿಗೆ ಆಕೆ ನನಗೆ ಕೊಟ್ಟಿರೋ ಬಹುಮಾನ ಇದು ಎಂದು ದುಃಖ ಪಡುತ್ತಾ ಇದ್ದಾನೆ. ಅಲ್ಲಿ ಹೋಗುತ್ತಿರುವ ಸಂಚಾರಿ ಜಾತಿಗೆ ಸೇರಿದ ಕೆಲವು ವ್ಯಕ್ತಿಗಳು ಆತನನ್ನ ಕಾಪಾಡುತ್ತಾರೆ. ನಡೆದೆಲ್ಲವನ್ನು ಕೂಡ ಭೀಮಸೇನನು ಅವರಿಗೆ ಹೇಳುತ್ತಾನೆ. ಭೀಮಸೇನನನ್ನು ಅವರು ಸಮಾಧಾನ ಪಡಿಸಿ ಅಲ್ಲೇ ಹತ್ತಿರದಲ್ಲಿರುವ ಒಂದು ಊರಿಗೆ ಕರೆದುಕೊಂಡು ಹೋಗಿ ಒಬ್ಬ ವ್ಯಾಪಾರಿಯ ಬಳಿ ಆರ್ಥಿಕ ವ್ಯವಹಾರವನ್ನು ನೋಡಿಕೊಳ್ಳುವ ಕೆಲಸವನ್ನ ಕೊಡಿಸುತ್ತಾರೆ. ಒಂದು ದಿನ ಭೀಮಸೇನನು ಆ ವ್ಯಾಪಾರಿಯ ಜೊತೆ ಸೇರಿಕೊಂಡು ಆ ರಾಜ್ಯದ ರಾಜನ ಆಸ್ಥಾನಕ್ಕೆ ಹೋಗುತ್ತಾನೆ. ಯುವರಾಣಿಯ ನಾಟ್ಯವನ್ನ ನೋಡಬೇಕೆಂದುಕೊಳ್ಳುತ್ತಾನೆ. ಆ ನಾಟ್ಯವನ್ನ ಮಾಡುತ್ತಿರುವುದು ನನ್ನ ಹೆಂಡತಿ ಎಂದು ಅರ್ಥವಾಗುತ್ತದೆ. ಸುಪ್ರಭಳ ನಾಟ್ಯವನ್ನ ನೋಡಿ ಎಲ್ಲರೂ ಬಹುಮಾನವನ್ನು ನೀಡುತ್ತಿದ್ದಾರೆ. ಭೀಮಸೇನನು ಕೂಡ ತನ್ನ ಉಂಗುರವನ್ನ ಕೊಡುತ್ತಾರೆ. ಅದನ್ನು ನೋಡಿದ ಸುಪ್ರಭಾ, ನನ್ನ ಗಂಡ ಇನ್ನು ಬದುಕಿ ಇದ್ದಾನೆ, ಏನೋ ಒಂದು ಮಾಡಿ ಈಗಾದ್ರೂ ನನ್ನ ಗಂಡನನ್ನ ಕೊಲ್ಲಬೇಕೆಂದು ಆಲೋಚನೆ ಮಾಡುತ್ತಾಳೆ. ಮಹಾರಾಜ ಅವಳ ನಾಟ್ಯವನ್ನ ನೋಡಿ ತುಂಬಾ ಸಂತೋಷ ಪಟ್ಟು, ನಿನಗೆ ಏನು ಬೇಕು ಕೇಳಿಕೊ ಎಂದು ಹೇಳುತ್ತಾರೆ. ಮಹಾರಾಜ, ಇಲ್ಲಿ ಇರುವವರಲ್ಲಿ ಒಬ್ಬ ಕಳ್ಳನಿದ್ದಾನೆ, ಆತನನ್ನ ಕೊಂದು ಬಿಡಿ ಎಂದು ಸುಪ್ರಭಾ ಭೀಮಸೇನನ್ನ ತೋರಿಸುತ್ತಾಳೆ. ಆಗ ಭೀಮಸೇನನು, ನಾನು ಕಳ್ಳನಲ್ಲ, ಆಕೆ ಗಂಡ, ಬೇಕು ಅಂದ್ರೆ ಈಗಲೇ ನಿರೂಪಿಸುತ್ತೇನೆ ಎಂದು ಹೇಳುತ್ತಾನೆ. ನಾನು ಕೊಟ್ಟಿರುವುದನ್ನ ನೀನು ಕೊಟ್ಟು ಬಿಟ್ಟರೆ ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆಂದು ಭೀಮಸೇನನು ಸುಪ್ರಭಗೆ ಹೇಳುತ್ತಾನೆ. ಆಗ ತಕ್ಷಣ ಸುಪ್ರಭಾ ಕೈಯಲ್ಲಿ ನೀರನ್ನು ತೆಗೆದುಕೊಂಡು, ಇಗೋ ಕೊಡುತ್ತಿದ್ದೇನೆ, ತೆಗೆದುಕೋ ಎಂದು ಭೀಮಸೇನನ ಮೇಲೆ ನೀರನ್ನು ಎಚ್ಚುತ್ತಾಳೆ. ತಕ್ಷಣ ಸುಪ್ರಭಾ ಮರಣ ಹೊಂದುತ್ತಾಳೆ. ಆಗ ಭೀಮಸೇನ ಪೂರ್ವದಲ್ಲಿ ದೇವದೂತ ಕೊಟ್ಟಿರೋ ವರದ ಬಗ್ಗೆ ಮಹಾರಾಜನಿಗೆ ವಿವರಿಸುತ್ತಾನೆ. ಈ ಕಥೆಯಲ್ಲಿ ಒಬ್ಬ ಮಹಿಳೆ ಪುರುಷನಿಗೆ ದ್ರೋಹ ಮಾಡಬೇಕೆಂದು ನೋಡುತ್ತಾಳೆ. ಆದ್ದರಿಂದ ಈ ಪ್ರಪಂಚದಲ್ಲಿ ಅತ್ಯಂತ ಪಾಪಾತ್ಮಳು ಎಂದರೆ ಸ್ತ್ರೀ ಎಂದು ಶ್ರೀಕೃಷ್ಣನ ಬಳಿ ಆ ಗಂಡು ನಾಯಿ ಹೇಳುತ್ತದೆ. ಆ ನಂತರ ಹೆಣ್ಣು ನಾಯಿಯನ್ನ ಶ್ರೀಕೃಷ್ಣನು, ಈ ಪ್ರಪಂಚದಲ್ಲಿ ಪುರುಷರೇ ಪಾಪಾತ್ಮರು ಎಂದು ಹೇಗೆ ನಿರೂಪಿಸುತ್ತೀಯ ಹೇಳು ಎಂದು ಆ ಹೆಣ್ಣು ನಾಯಿಯನ್ನ ಕೇಳುತ್ತಾರೆ. ಆಗ ಹೆಣ್ಣು ನಾಯಿ, ನಾನು ಕೂಡ ಒಂದು ಕಥೆಯನ್ನು ಹೇಳುತ್ತೇನೆ. ಆ ಕಥೆ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳೇ ಮಹಾ ಪಾಪಾತ್ಮರು ಎಂದು ಪುರುಷರು ನಂಬಿಕೆಗೆ ಅರ್ಹರಲ್ಲರೆಂದು ನಿಮಗೆ ಗೊತ್ತಾಗುತ್ತದೆ ಎಂದು ಹೇಳಿ ಕಥೆಯನ್ನು ಶುರು ಮಾಡುತ್ತದೆ. ಒಂದು ಊರಿನಲ್ಲಿ ಒಂದು ವ್ಯಾಪಾರಸ್ಥ ಕುಟುಂಬ ಇತ್ತು. ಆ ಕುಟುಂಬ ತುಂಬಾ ಶ್ರೀಮಂತಿಕೆಯಿಂದ ಧನವಂತರಾಗಿದ್ದರು. ಆ ವ್ಯಾಪಾರಸ್ಥನ ಮಗ ಜೂಜನ್ನ ಆಡುತ್ತಿದ್ದನು. ಆ ವ್ಯಾಪಾರಸ್ಥನು ಯಾವಾಗಲೂ ತನ್ನ ಮಗನ ಬಗ್ಗೆಯೇ ಆಲೋಚನೆ ಮಾಡುತ್ತಾ ದುಃಖ ಪಡುತ್ತಿದ್ದನು. ಹೀಗೆ ಒಂದು ದಿನ ಆತನ ಮಗ ಜೂಜನ್ನ ಆಡಿ ತನ್ನ ಆಸ್ತಿಯನ್ನೆಲ್ಲ ಕಳೆಯುತ್ತಾನೆ. ಆ ನಂತರ ಆತನ ಮಗನು ಒಬ್ಬ ಧನವಂತ ವ್ಯಾಪಾರಿಯ ಮಗಳನ್ನ ವಿವಾಹ ಮಾಡಿಕೊಳ್ಳುತ್ತಾನೆ. ಒಂದು ದಿನ ಆ ಗಂಡ ಹೆಂಡತಿ ಇಬ್ಬರು ಪ್ರಯಾಣ ಮಾಡುತ್ತಾ ಒಂದು ಅಡವಿಯನ್ನು ತಲುಪುತ್ತಾರೆ. ಆಗ ಆ ಯುವಕನು, ನಿನ್ನ ಆಭರಣವನ್ನ ತೆಗೆದುಕೊಡು, ನಾನು ಭದ್ರವಾಗಿ ಇಟ್ಟಿರುತ್ತೇನೆ ಎಂದು ಆಕೆಯನ್ನು ನಂಬಿಸುತ್ತಾನೆ. ಆತನನ್ನು ನಂಬಿ ಅವನ ಹೆಂಡತಿ ಆಭರಣಗಳನ್ನು ತೆಗೆದು ಅವನಿಗೆ ಕೊಡುತ್ತಾಳೆ. ಆ ಯುವಕನು ಆ ಆಭರಣಗಳನ್ನು ತೆಗೆದುಕೊಂಡು ತನ್ನ ಹೆಂಡತಿಯ ಸೇವಕನನ್ನ ಕೊಂದು ತನ್ನ ಹೆಂಡತಿಯನ್ನ ಒಂದು ಬಾವಿಯಲ್ಲಿ ನೂಕುತ್ತಾನೆ. ಆಕೆಯ ಸಂಪತ್ತಿಗೋಸ್ಕರ ಆಕೆಯನ್ನು ವಿವಾಹ ಮಾಡಿಕೊಂಡಿರುತ್ತಾನೆ. ಈಗ ನಾನು ಆಕೆಯನ್ನ ಕೊಂದೆ, ಈಗ ಅವಳ ಸಂಪತ್ತು ನನ್ನದಾಯಿತು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಆಗ ಅಲ್ಲಿ ಹೋಗುತ್ತಿದ್ದ ಕೆಲವು ಸಂಚಾರಿಗಳು ಆಕೆಯನ್ನ ಕಾಪಾಡುತ್ತಾರೆ. ಆಕೆ ಮನೆಗೆ ಬಂದು ತುಂಬಾ ದುಃಖ ಪಡುತ್ತಾ ನಡೆದ ಘಟನೆಯನ್ನೆಲ್ಲ ತನ್ನ ತಂದೆಗೆ ವಿವರಿಸುತ್ತಾಳೆ. ಆಗ ಆಕೆ ತಂದೆ ದುಃಖ ಪಡುತ್ತಾ ಎಲ್ಲವನ್ನು ಕೂಡ ದೇವರು ನೋಡಿಕೊಳ್ಳುತ್ತಾನೆ ಎಂದು ಆಕೆಗೆ ಸಮಾಧಾನ ಮಾಡುತ್ತಾರೆ. ಈ ಕಥೆಯಲ್ಲಿ ಒಬ್ಬ ಪುರುಷನು ಸ್ತ್ರೀಗೆ ಮೋಸ ಮಾಡಿ ಆಕೆ ಸಂಪತ್ತನ್ನು ದಕ್ಕಿಸಿಕೊಳ್ಳಬೇಕೆಂದು ಪ್ರಯತ್ನ ಮಾಡುತ್ತಾನೆ. ಆದ್ದರಿಂದ ಪುರುಷರು ನಂಬಿಕೆಗೆ ಅರ್ಹರಲ್ಲವೆಂದು ಹೆಚ್ಚು ಪಾಪವನ್ನ ಮಾಡುತ್ತಾರೆಂದು ಆ ಹೆಣ್ಣು ನಾಯಿ ಹೇಳುತ್ತದೆ. ಇದನ್ನು ಕೇಳಿದ ಶ್ರೀಕೃಷ್ಣನಿಗೆ ಪುರುಷರು ಮತ್ತು ಸ್ತ್ರೀಯರು ನಂಬಿಕೆಗೆ ಅರ್ಹರಲ್ಲ
ಅಲ್ಲವೆಂದು ಅರ್ಥವಾಗುತ್ತದೆ. ಅವರು ಇಲ್ಲಿ ಮಾಡುವ ಪಾಪವು ಅವರ ಲಿಂಗ ನಿರ್ಧಾರ ಮಾಡುವುದಿಲ್ಲ. ಅವರ ಬುದ್ಧಿ ಆಲೋಚನೆಗಳು ಒಬ್ಬ ವ್ಯಕ್ತಿ ಮಾಡುವ ಪಾಪಗಳು ನಿರ್ಧಾರ ಮಾಡುತ್ತವೆ. ಯಾವುದೇ ಒಬ್ಬ ವ್ಯಕ್ತಿಯಾಗಿದ್ದರೂ ಯಾವುದೇ ಕೆಲಸ ಮಾಡುವ ಮೊದಲು ನಾನು ಮಾಡುತ್ತಿರುವ ಕೆಲಸ ಸರಿ ಇದೆಯೋ ಇಲ್ಲವೋ ಎಂದು ಆಲೋಚನೆ ಮಾಡಿದ್ರೆ ಪ್ರಪಂಚವೆಲ್ಲವೂ ಸಂತೋಷಮಯವಾಗಿರುತ್ತದೆ ಎಂದು ಶ್ರೀಕೃಷ್ಣನು ಆ 2 ನಾಯಿಗಳಿಗೆ ಬೋಧಿಸುತ್ತಾರೆ. ಶ್ರೀಕೃಷ್ಣನು ನಾಯಿಯಿಂದ ಕೇಳಿರುವ ಕಥೆಯ ಪ್ರಕಾರ ಅವುಗಳು ಹೇಳಿರುವ ವಿಷಯದ ಬಗ್ಗೆ ಪ್ರತಿಯೊಬ್ಬರು ನೆನಪಿಟ್ಟುಕೊಂಡು ಒಳ್ಳೆ ಪ್ರವರ್ತನೆಯಿಂದ ಬದುಕಬೇಕು. ಆಗ ಪ್ರಪಂಚವೆಲ್ಲ ಶಾಂತಿಮಯವಾಗಿರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ.